ಅವತಾರ ವರಿಷ್ಠರು ಶ್ರೀರಾಮಕೃಷ್ಣರು ಮಾತಾಜಿ ಚೈತನ್ಯಮಯಿ ಅಭಿಮತ. ಅವತಾರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಅವತಾರ ಶ್ರೀರಾಮಕೃಷ್ಣರು ಜಗತ್ತಿನ ಜನರ ಮೇಲಿನ ಕರುಣೆಯಿಂದ ಭೂಮಿಗೆ ಅವತರಿಸಿ ಬಂದು ಭವದ ದುಃಖವನ್ನು ಪರಿಹರಿಸುವವರು ಅಂತ ಹಿರಿಯೂರಿನ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಬಾಪೂಜ ಮಾತಾಜಿ ಚೈತನ್ಯಮಯಿ ತಿಳಿಸಿದರು. ನಗರದ ವಾಲ್ಮೀಕಿ ನಗರದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ತ್ಯಾಗರಾಜನಗರದ ಶಾರದಾ ದೇವಿ ಸತ್ಸಂಗ ಕೇಂದ್ರದಿಂದ ಶ್ರೀರಾಮಕೃಷ್ಣರ 191ನೇ ಜಯಂತ್ಯೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಭಜನೆ ಮತ್ತು ಪ್ರವಚನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಸ್ವಾಗತ ಪರಿಚಯ ನಿರೂಪಣೆಯನ್ನು ಎಂ ಗೀತಾ ನಾಗರಾಜ್, ಟಿ.ಎಂ. ವಿಜಯ ಕಲಾ ಗುರು ಮಾಡಿದರೆ ವಂದನಾರ್ಪಣೆಯನ್ನು ಯತೀಶಂ ಸಿದ್ದಾಪುರ ನಡೆಸಿಕೊಟ್ರು. ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರ ಎಸ್.ಎಚ್. ಸೈಯದ್, ಮುಕುಂದ ವಿಶ್ವರಾಧ್ಯ, ವೆಂಕಟ ಸುಬ್ಬಣ್ಣ, ನಾಗಶಯನ ಗೌತಮ್, ರಾಧಮ್ಮ, ರವೀಂದ್ರನಾಥ್, ರಾಮಚಂದ್ರಪ್ಪ, ಎಚ್. ಲಕ್ಷ್ಮೀದೇವಮ್ಮ, ಎಂ. ಗೀತಾ ನಾಗರಾಜ್, ಅನ್ಸೂಯ, ರಾಘವೇಂದ್ರ, ಟಿ.ಎಂ. ವಿಜಯಕಲಾ, ಯತೀಶಂ ಸಿದ್ದಾಪುರ, ಸುನೀತಾ, ಪಂಕಜ, ಸರಸ್ವತಿ, ಗೀತಾ ಪ್ರಕಾಶ್, ಜಿ. ಯಶೋಧ ಪ್ರಕಾಶ್, ಜಗದಂಬ, ಸಂತೋಷ್, ಹೃತ್ವಿಕ್, ಮಾನ್ಯ, ಚೇತನ್, ಭಾಗ್ಯಲಕ್ಷ್ಮಿ, ವಾಣಿ, ಬಳ್ಳಾರಿ ರಶ್ಮಿ, ಶಾರದಾ, ಗೀತಾ ವೆಂಕಟೇಶ್ ರೆಡ್ಡಿ, ಬಿ.ಸಿ. ವೀಣಾ, ಸೌಮ್ಯ ಪ್ರಸಾದ್, ಪಿ.ಎಸ್. ಮಾಣಿಕ್ಯ, ಹೂವಿನ ಲಕ್ಷ್ಮೀದೇವಿ, ಮಹಾದೇವಿ, ಗೀತಾ ಸುಂದರೇಶ್, ದೀಕ್ಷಿತ್, ವಿಶಾಲಾಕ್ಷಿ, ಗಿರಿಜಾ, ಗಂಗಾಂಬಿಕೆ, ತಿಪ್ಪಮ್ಮ, ಸಿ.ಎಸ್. ಭಾರತಮ್ಮ, ಪ್ರಮೀಳಾ, ನಾಗರತ್ನಮ್ಮ, ಲೋಕಮಾನ್ಯ, ಸರ್ವಮಂಗಳ, ಶುಭಣ್ಣ, ಮೋಹಿನಿ, ಶುಭ, ಚನ್ನಕೇಶವ, ಸುಮನ, ನಾಗೇಶ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ, ಚಳ್ಳಕೆರೆ. ಈ ಅಣಿಮ, ಮಹಿಮ, ಗರಿಮ ಅಂತೆಲ್ಲ ಸಿದ್ಧಿಗಳಿದ್ದಾವೆ. ಅಂದರೆ ನೀರ್ ಮೇಲೆ ನಡೆಯುವಂಥದ್ದು, ಗಾಳಿಯಲ್ಲಿ ತೇಲೋಗುವಂಥದ್ದು, ಅದೃಶ್ಯ ಆಗಿ ಮಾಯಾಗಿ ಇನ್ನೊಂದು ಕಡೆ ವ್ಯಕ್ತಿ, ಇದೆಲ್ಲ ಏನು ಸಾಧ್ಯ ಇಲ್ಲ ಅಂತಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ. ಆದರೆ ಅಷ್ಟು ಮನಸ್ಸು ನಿಗ್ರಹ ಮಾಡಿದ್ರೆ ಸಾಧ್ಯ ಇದೆ. ಆದರೆ ಇದಲ್ಲ ಉದ್ದೇಶ. ಸಿದ್ಧಿಗಳು ಅವಿನ್ನೂ ಬಹಳ
ಕೆಳಗಿನ ಹಂತದವು. ಅದಕ್ಕಿಂತ ಮುಖ್ಯವಾದದ್ದು ಮೇಲ್ಮಟ್ಟದ್ದು ಭಗವತ್ ಪ್ರಾಪ್ತಿ. ಆ ಆನಂದ ಸಿಕ್ಕಾಗ ಇದರಿಂದ ಸಿಗುವಂತ ಅದು ಗಣನೆಗೆ ಅಲ್ಲ. ಇದನ್ನ ಇಂಥ ಸತ್ಯಗಳನ್ನ, ಮೂಲ ಸತ್ಯಗಳನ್ನೆಲ್ಲ ತಿಳಿಸ್ಕೊಟ್ಟು ಆ ಸಾಧಕರನ್ನು ಕೂಡ, ಉನ್ನತ ಮಟ್ಟದ ಸಾಧಕರು, ಅವರೆಲ್ಲ ಅಷ್ಟು ಸಿದ್ಧಿ ಪಡೆದುಕೊಂಡವರು, ಅವರನ್ನು ಕೂಡ ಅವರು ನಿಜವಾದ ಮಾರ್ಗದಲ್ಲಿ ಆ ಸಿದ್ಧಿಗಳನ್ನೆಲ್ಲ ಇಬ್ರು ಬರ್ತಾರೆ, ಅವ್ರಿಗೆ ಈ ತರ ಒಂದಷ್ಟು ಪವಾಡದ ಶಕ್ತಿ ಇತ್ತು, ಅದನ್ನ ಆ ಶಕ್ತಿಯನ್ನ ತಮ್ಮೊಳಗೆ ಹೇಳ್ಕೊಂಡು ಅವ್ರಿಗೆ ತಿಳಿ ಹೇಳಿ ಅವ್ರನ್ನ ಉನ್ನತ ಮಾರ್ಗದಲ್ಲಿ ಭಗವಂತನ ಪ್ರಾಪ್ತಿಯ ಕಡೆ ರಾಮಕೃಷ್ಣ ಅವರ ಮನಸ್ಸನ್ನ ಹರಿಸ್ತಾರೆ. ವಿಶೇಷವಾದ ಒಂದು ಅವತಾರನೇ ಅಂತ ಅನಿಸ್ತಾ ಇತ್ತು. ಬಹಳ ಪೂಜ್ಯ ದೃಷ್ಟಿಯಿಂದ ಕಾಣ್ತಾ ಇದ್ದ. ಕಾಮಾರ್ಪುರದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದ, ತುಂಬಾ ವಯಸ್ಸಾಗಿತ್ತು ಆತನಿಗೆ. ಅವನು ಚಿನು ಶಾಂಕಾರಿ ಅಂತ ಹೇಳಿ ಒಬ್ಬ ಭಕ್ತ. ಆತ ವ್ಯಾಪಾರಿನೋ ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತಾನೆ, ಒಂದು ಸಣ್ಣ ಅಂಗಡಿ ಏನೋ ಇಟ್ಟಿರ್ತಾನೆ. ಅವನಿಗೂ ಕೂಡ ಈ ಹುಡುಗ ಗದಾಧರನ್ ಕಂಡ್ರೆ ಏನೋ ಒಂದು ಭಾವನೆ ಅವನಿಗೆ ದೃಢವಾಗಿ ಅನ್ಸಿರುತ್ತೆ, ಇವನು ಲೋಕೋದ್ಧಾರ ಮಾಡೋದಕ್ಕೋಸ್ಕರ ಬಂದಿರುವಂತ ಅವತಾರ ಅಂತ ಹೇಳಿ. ಹಾಗಾಗಿ ಒಂದ್ಸಲ ಏನ್ ಮಾಡ್ತಾನೆ, ಯಾರು ಕಾಣದೇ ಇದ್ದಾಗ ಒಂದಷ್ಟು ಹೂವು, ಸಿಹಿ ತಿಂಡಿ ಎಲ್ಲ ತಂದು ಹುಡುಗ ಆಟ ಆಡ್ತಾ ಇದ್ದವನು ಕರೆದು ಪಕ್ಕಕ್ಕೆ ಕರ್ಕೊಂಡೋಗಿ ಸ್ವಲ್ಪ ಒಂದು ತೋಟದ ಹತ್ರ ಪಕ್ಕದಲ್ಲಿ ಕರ್ಕೊಂಡು ಹೋಗ್ತಾನೆ, ಯಾರು ಕಾಣದೇ ಇರೋ ಕಡೆ. ಅಲ್ಲಿ ಸಣ್ಣ ಹುಡುಗನನ್ನು ಕೂರಿಸಿ ಅವನಿಗೆ ಪಾದಕ್ಕೆ ಗಂಧ ಹೂವೆಲ್ಲ ಅರ್ಪಿಸಿ ಮಾಲೆ ಹಾಕಿ ಸ್ವೀಟ್ ತಿನ್ನಿಸ್ತಾರೆ. ನೋಡು ಮಗು, ನನಗೆ ಗೊತ್ತು ನೀನು ಸಾಮಾನ್ಯ ಅಲ್ಲ, ನೀನು ಜಗತ್ತನ್ನು ಉದ್ಧರಿಸಕ್ಕೆ ಬಂದಿರುವಂತ ಭಗವಂತನ ಅವತಾರ. ಆಧ್ಯಾತ್ಮಿಕ ಭಾವಗಳ ಸಾಗರ, ಚಿರ ಉನ್ಮದ ಪ್ರೇಮ ಪಾಠಾರ್, ಯಾವಾಗ್ಲೂ ಭಗವತ್ ಪ್ರೇಮದಿಂದ ಉನ್ಮತ್ತರಾಗಿರುವವರು. ಪ್ರೇಮ ಪಾಠಾರ್, ಪಾಠಾರ್ ಅಂದ್ರೆ ಸಮುದ್ರ, ಪ್ರೇಮದ ಸಮುದ್ರ. ಶ್ರೀರಾಮಕೃಷ್ಣರು ಯಾರು? ನಮೋ ನಮೋ ಪ್ರಭು ವಾಕ್ಯ ಮನಾತೀತ ಮನೋವಚ ನೈಕಾಧಾರ, ವಾಕ್ಯಕ್ಕೂ ಮನಸ್ಸಿಗೂ ಎಟುಕದವನು, ಮನಸ್ಸಿಗೂ ಆಧಾರವಾಗಿ ಇರುವವನು. ಇಂತಹ ಒಂದು ಅದ್ಭುತವಾದ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಸ್ವಾಮಿ ವಿವೇಕಾನಂದರು ನಮಗೆ ಕೊಟ್ಟಿದ್ದಾರೆ. ಮುಂದೆ ಅವರು ಜಗತ್ತಿನಲ್ಲಿ ಎಂತೆಂತಹ ಮಹತ್ ಕಾರ್ಯಗಳನ್ನು ಮಾಡಲಿದ್ದಾನೆ, ಆ ಎಲ್ಲ ದೃಶ್ಯ ಕಣ್ಮುಂದೆ ಬಂದು ಬಿಡ್ತು. ಶ್ರೀರಾಮಕೃಷ್ಣರು ಭಾವ ವಿಭೋರರಾದರು. ಆಗ ಅವರು ಏನೂ ಮಾತನಾಡಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಕೇಶವ ಚಂದ್ರಸೇನ, ವಿಜಯಕೃಷ್ಣ ಗೋಸ್ವಾಮಿ ಇವರು ಅಲ್ಲಿಂದ ಹೊರಟು ಹೋದ ಮೇಲೆ ಶ್ರೀರಾಮಕೃಷ್ಣರು ಅಲ್ಲಿ ಇರುವ ಭಕ್ತರನ್ನು ಉದ್ದೇಶಿಸಿ ಹೇಳುತ್ತಾರೆ, ಕೇಶವಸೇನಲ್ಲಿ ಶಕ್ತಿಯ ಒಂದು ಅಂಶ ಇದೆ, ಅದರಿಂದಲೇ ಅವನು ಜಗತ್ ಪ್ರಸಿದ್ಧನಾಗಿ ಬಿಟ್ಟಿದ್ದಾನೆ. ನರೇಂದ್ರನಲ್ಲಿ ಅಂತಹ 18 ಅಂಶಗಳು ಪೂರ್ಣ ಪ್ರಮಾಣದಲ್ಲಿ ಇವೆ. ಮುಂದೆ ಅವನು ಜಗತ್ತಿನಲ್ಲಿ ತನ್ನ ಪ್ರಭಾವವನ್ನು ಬೀರುವುದು ನಿಶ್ಚಿತ. ಇವತ್ತು ಜೇನು ತುಪ್ಪದಂತಹ ನುಡಿಗಳನ್ನ, ಅಮೃತದಂತಹ ನುಡಿಗಳನ್ನ ನನಗೆ ನನ್ನ ಮನಸ್ಸಿಗೆ ಹಾಕಿದ್ದು ತ್ಯಾಗಮಯಿ ಅಮ್ಮನವರು. ಕೊರೋನಾ ಕಾಲ ಬಂದಾಗ ನನಗೆ ಕೊಟ್ಟಂತಹ ಪುಸ್ತಕ ಶ್ರೀರಾಮಕೃಷ್ಣ ಉಪದೇಶಾಮೃತ, ಶ್ರೀರಾಮಕೃಷ್ಣ ಉಪದೇಶಾಮೃತ ಪುಸ್ತಕ ಕೊಟ್ಟರು. ಕೊರೋನಾ ಬಂದಿತ್ತು, ಹೊರಗಡೆ ಓಡಾಡೋದು ಕೈ ಬಿಟ್ಟು ಆ ಪುಸ್ತಕ ತುಂಬಾ ಓದಕ್ಕೆ ಸಹಾಯ ಆಯಿತು. ಅದಕ್ಕೆ ನಿನ್ನೆ ನಾನು ಅಮ್ಮನವರಿಗೆ ಹೋಗಿ ಆಶ್ರಮಕ್ಕೆ, ಅಮ್ಮ ನಾನು ಕೊರೋನಾ ಕಾಯಿಲೆಗೆ ಒಂದು ಸೆಲ್ಯೂಟ್ ಯಾವಾಗಲೂ ಹೊಡಿತೀನಿ ಅಂತ ಹೇಳ್ತೀನಿ. ಯಾಕಂದ್ರೆ ಪುಸ್ತಕ ಓದಕ್ಕೆ ಅವಕಾಶ ಕೊಟ್ಟು ಅದೆಲ್ಲ ಬರೆದಿಟ್ಟಿದ್ದೀನಿ. ಅಮ್ಮನವ್ರು ಆಗಿಂದಾಗಲೇ ಆ ಪುಸ್ತಕ ಮುಟ್ಟಿ ನನಗೆ ಆಶೀರ್ವಾದ ಮಾಡ್ತಾರೆ, ನಿಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಕಮಿಟಿಯವರು ಖಂಡಿತ ನೀವೆಲ್ಲ ಇವ್ರ ಕಾರ್ಯಕ್ರಮ ಮಾಡಲಿ, ಇದರಿಂದ ನಿಮಗೆ ಭಾಳ ಒಳ್ಳೇದಾಗುತ್ತೆ. ನೀವೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಏನಿದ್ದೀರಿ, ನಮ್ಮ ಎಲ್ಲ ಸ್ನೇಹಿತರು, ಇವತ್ತೇನೋ ನಾವೆಲ್ಲ ಬಂದು ಪರಮ ಒಂದು